ಬಂಧಿಸಲ್ಪಡುವುದು ಪಂಜರದಿ ಗಿಳಿಯೋ, ಆಡುವುದು ಕಠೋರ ಶಬ್ದಗಳನ್ನು ಕಾಗೆಯು, ಅಂತೆ ಆಧಾರವಾಗಿಹುದು ಜೀವರಿಗೆ ಲೋಕವು. ಪ್ರಿಯದರ್ಶಿನಿ ಆಡುವರಾರು ಮಧುರ ಶಬ್ದಗಳನ್ನು, ಯಾವುದು ಪುರಾತನ ವೃಕ್ಷವು ಅಂತ್ಯಯೋಗ್ಯವಾಹುದಾವರಾಜನನು ತ್ಯಜಿಸುವುದು. ಆಡುವವು ಗಿಣಿ ಕೋಗಿಲೆಗಳು ಮಧುರ ಶಬ್ದಗಳನ್ನು, ಪುರಾತನಬಹುದು ಅತಿ ಪೊಳ್ಳಾದ ಪೊಟರೆಯ ವೃಕ್ಷವು, ಯೋಗ್ಯನಹುದು ತ್ಯಜಿಸಲು ಕ್ರೋಧನಾತ್ತ ಅರಸನು. ರಂಜಿಸಿರಲಿಂತು ದೇವ ಕನ್ಯೆಯರು ತ್ರಿಶಲಾದೇವಿಯನು, ಪ್ರಶ್ನಾವಳಿಗಳಂದದಲ್ಲಿ ವ್ಯಕ್ತವಾಗುವುದು ಅವರಿಂದ ಅವಳಿಗಿಹ ಆಧ್ಯಾತ್ಮದವಲವು. ಅಂತೆಯೇ ಅವಳೊಡಲಲ್ಲಿಹ ಜಿನ ಶಿಶುವಿನ ಪ್ರಭಾವವು. ಇಂತು ಸೇವೆಗೈದಿರಲ ದಿವಿಜಯರೆಲ್ಲರೂ, ಮನಪೂರ್ವಕವಾಗಿ ಪ್ರಿಯಕಾರಿಣಿಗೆ ಶೋಭಿಸಿದಳ ತ್ರಿಶಲಾದೇವಿಯೋ, ತ್ರೈಲೋಕ್ಯ ಲಕ್ಷ್ಮಿಯಂತೆ ಆ ಉದಯ ರವಿ ಪ್ರಭೆಯಲ್ಲಿ ಬೆಳಗುವ ಧರೆಯಂತೆ. ಎಂತಹ ಮನೋಜ್ಞ! ಮಹಾಕವಿಗಳಾದ ಡಾಕ್ಟರ್ ಲತಾ ರಾಜಶೇಖರ್ ಅವರ ಏನು ಗರ್ಭಾವತರ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸ್ ಪದ ಇದು. ತ್ರಿಶಲ ಶೋಭಿಸಿದಳ ತ್ರಿಶಲಾದೇವಿಯೋ, ಆ ತ್ರಿಶಲಾದೇವಿ ಶೋಭಾಯಮಾನವಾಗಿ ಮೂರು ಲೋಕದ ಲಕ್ಷ್ಮಿಯಂತೆ ಉದಯ ರವಿ ಪ್ರಭೆಯಲ್ಲಿ ಪ್ರಾತಃ ಕಾಲದ ಆ ಉಷಯಾದ ಮೇಲೆ ಬರುವ ಉದಯ ಪ್ರಭೆಯಲ್ಲಿ ಬೆಳಗುವ ಭೂದೇವಿಯಂತೆ ಶೋಭಿಸುತ್ತಿದ್ದಾಳೆ ಎಂದರಂತೆ. ಕೊನೆಯ ಪ್ರಶ್ನೆಯನ್ನು ಪಂಜರದ ಅದಕ್ಕೆ ಉತ್ತರ ಬಂಧಿಸಲ್ಪಡುವರು ಯಾರು ಅಂದಾಗ ಗಿಳಿ ಬಂಧಿಸಲ್ಪಡುತ್ತದೆ, ಕಠೋರ ಶಬ್ದಗಳನ್ನು ಕಾಗಿ ಹೇಳುತ್ತದೆ. ಅಂದರೆ ಲೋಕಕ್ಕೆ ಆಧಾರ ಜೀವರಿಗೇನು, ಜೀವಿಗಳಿಗೆ ಆಧಾರ ಯಾವುದಪ್ಪ ಅಂದರೆ ಲೋಕ ಎನ್ನುವ ಉತ್ತರ. ಕೊನೆಯ ಪ್ರಶ್ನೆಯನ್ನು ಕೇಳ್ತಾರೆ, ಪ್ರಿಯದರ್ಶಿನಿ ಯಾರು ಮಧುರ ಶಬ್ದಗಳನ್ನಾಡುತ್ತಾರೆ, ಯಾವುದು ಪುರಾತನ ವೃಕ್ಷ, ಯಾವ ರಾಜನನ್ನು ತ್ಯಜಿಸಬೇಕು ಅಂದಾಗ ಗಿಣಿಕೋಗಿಲೆಗಳು ಮಧುರ ಶಬ್ದಗಳನ್ನಾಡುತ್ತವೆ. ಅತಿ ಪುರಾತನವಾದ ಅತಿ ಪೊಳ್ಳಾದ ಪೊಟರೆ ಎಲ್ಲಿ ಇರ್ತದೆ ವೃಕ್ಷ, ಅದು ಅತಿ ಪ್ರಾಚೀನ. ಯಾರು ಕ್ರೋಧೋನ್ಮತ್ತನಾಗಿರ್ತಾನೆ ಅರಸ, ಅವನನ್ನು ತ್ಯಾಗ ಮಾಡಬೇಕು ನಾವು ಅಂತ ಹೇಳ್ತಾರೆ. ಹೀಗೆ ದೇವಕನ್ಯೆಯರು ತ್ರಿಶಲಾದೇವಿಯನ್ನು ಪ್ರಶ್ನೆಗಳ ಆ ಸುರಿಮಳೆಗಳಿಂದ ಅವರೂ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ. ಅವೆಲ್ಲವೂ ಕೂಡ ಜಿನ ಶಿಶುವಿನ ಪ್ರಭಾವ. ಹೀಗೆ ಸೇವೆಗೈಯುತ್ತಿರುವಾಗ ದಿವಿಜರೆಲ್ಲರಿಗೂ ಕೂಡ ಆ ಪ್ರಿಯಕಾರಿಣಿ ಕಾಣಿಸ್ತಾ ಇದ್ದಾಳಂತೆ. ಶೋಭಿಸಿದಳ ತ್ರಿಶಲಾದೇವಿಯೋ, ತ್ರೈಲೋಕ್ಯ ಲಕ್ಷ್ಮಿಯಂತೆ ಆ ಉದಯ ರವಿ ಪ್ರಭೆಯಲ್ಲಿ ಬೆಳಗುವ ಧರೆಯಂತೆ. ಬೆಳಗುವ ಧರೆ, ಬೆಳಗುವ ಭೂಲೋಕ. ತ್ರಿಶಲಾದೇವಿ ತ್ರೈಲೋಕ್ಯ ಲಕ್ಷ್ಮಿಯ ಹಾಗೆ ಶೋಭಿಸ್ತಾ ಇದ್ದಾಳೆ. ಇಲ್ಲಿಗೆ ಡಾಕ್ಟರ್ ಲತಾ ರಾಜಶೇಖರ್ ಅವರ ಮೊದಲನೇ ಗರ್ಭಾವತರಣ ಕಲ್ಯಾಣ ಸಂಪುಟವನ್ನು ಮುಗಿಸಿದ್ದಾರೆ. ಇದು ಮುಗಿಲಿಕ್ಕೆ 53 ದಿನಗಳು ವಿನಿಯೋಗವಾಗಿವೆ. ಡಾಕ್ಟರ್ ಲತಾ ರಾಜಶೇಖರ್ ಅವರ ಕಾವ್ಯ, ಅದರಲ್ಲೂ ಕೂಡ ಗರ್ಭಕಲ ಅನುಭವ ಮತ್ತು ಅನುಭಾವ ಎಂಬುದಾಗಿ ಕರಿತೇವೆ. ಮೊದಲೇ ಪರಮೋಚ್ಚ ಸ್ತ್ರೀಯಾಗಿರುವ ಡಾಕ್ಟರ್ ಲತಾ ರಾಜಶೇಖರ್ ಅವರು ಗರ್ಭಿಣಿಯಾದಾಗ ಪಡೆದ ಅನುಭಾವವನ್ನು ಇಲ್ಲಿ ಪ್ರಿಯದರ್ಶಿನಿಗೆ ಅನ್ವಯಿಸಿಕೊಂಡು ಹೇಳಿರ್ತಕ್ಕಂಥದ್ದನ್ನು ನಾವು ಮನೋಜ್ಞವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇವರು ಭೂಲೋಕದ ಹೆಣ್ಣು, ಆ ಹೆಣ್ಣಿಗೆ ಪ್ರಸವವಾಗುವ ಮುನ್ನ ಅನುಭವಿಸುವ ನೋವಿನಲ್ಲಿ ನಲಿವು, ಅದೇ ಸುರಕನ್ಯೆಯರು ಬಂದು ಸೇವೆ ಮಾಡ್ತಾ ಇರ್ತಕ್ಕಂಥ ಜನಮಾತೆ ಅನುಭವಿಸುವ ನಲಿವು, ಇವೆಲ್ಲವೂ ಕೂಡ ಪ್ರಪಂಚಕ್ಕೆ ಕಲ್ಯಾಣವನ್ನು ಉಂಟು ಮಾಡ್ತಕ್ಕಂಥದ್ದು.